ಜಯತು ಶ್ರೀ ರಾಮ ಸುರಾಮ ರಾಮ ಜಯತು ಶ್ರೀ ರಾಮ ಸುರಾಮ ರಾಮ ರವಿ ಸುತ ಸದಾ ರಾಮ ರವಿ ಸುತ ಸದಾ ಅಮಿತ ಫಲಾಪದ ರಾವ ಜಯತು ಶ್ರೀ ರಾಮ ಸುರಾಮ ರಾಮ ರಾಮ ರಾಕ್ಷಸ ಭೀಮ ರಾಮ ರಾಮ ರಾಕ್ಷಸ ಭೀಮ ರವಿ ಕುಲ ಸೋಮ ರವಿ ಕುಲ ಸೋಮ ರಘುರಾಮ ರಾಮ ಜಯ ಕಟ್ಟಾಯ್ತು. ಸುಮಂತ್ರ ರಾಜೇಂದ್ರ ಗುರುಗಳೇ ಮಂತ್ರಿ ಕೇಳೋ ಇಂತೂ ನಾನು ರಾಜವ ಮಂತ್ರಿ ಕೇಳೋ ಸುಮಂತ್ರ ರಾಜೇಂದ್ರ ಇಂತೂ ನಾನು ರಾಜವ ಮಂತ್ರಿ ಕೇಳೋ ಸಂತಸದಿಂದಾಲೆ ರಾಮಚಂದ್ರಗೆ ಮಂತ್ರಿ ಕೇಳೋ ಇಂತೂ ನಾನು ರಾಜವ ಮಂತ್ರಿ ಕೇಳೋ ಎಂದು ನಾನು ರಾಜವ ಮಂತ್ರಿ ಕೇಳೋ
ಸುಮಂತ್ರ ರಾಜೇಂದ್ರ ಗುರುಗಳ ಕುಶಲ ದೇಶವ ಸುಕುಮಾರ ಶ್ರೀರಾಮಗೆ ಕೋಶಲ ದೇಶವ ಸುಕುಮಾರ ಶ್ರೀರಾಮಗೆ ಕೋಶಲ ದೇಶವ ಆಶೀಸಿ ಪಟವ ಆಶೀಸಿ ಪಟವ ಆಶೀಸಿ ಪಟವ ಆಶೀಸಿ ಪಟವ ಚಂದ್ರಗಿರಿ ಮಂತ್ರಿಯ ಕೇಳೋ ಇಂತು ನಾನು ರಾಜವ ಮಂತ್ರಿಯ ಕೇಳೋ ಎಂದು ನಾನು ರಾಜವ ಮಂತ್ರಿಯ ಕೇಳೋ ಪರಮ ಪೂಜ್ಯರಾದ ವಶಿಷ್ಠ ಮುನಿ ಪುಂಗವರೇ, ರಾಜೇಂದ್ರ ಸುಮಂತ್ರಾದಿ ಮಂತ್ರಿವರ್ಯರೇ, ರಾಜೇಂದ್ರ ನಾನು ಇದುವರೆಗೂ ಈ ಕೋಶಲ ಸಾಮ್ರಾಜ್ಯವನ್ನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರ ಪೀಡಿತನಾದ ನನಗೆ ನಿನ್ನೆಯ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿಯೂ ಸಹ ಗ್ರಹಗತಿಗಳು ಪ್ರತಿಕೂಲ ಫಲಗಳನ್ನೇ ಸೂಚಿಸುತ್ತಿರುವುದು. ಆದ ಕಾರಣ ನನ್ನ ಸುಪುತ್ರನಾದ ಶ್ರೀರಾಮಚಂದ್ರನು ವಿದ್ಯಾವೇಕ ಸಂಪನ್ನನಾಗಿಯೂ ವಯೋವಂತನಾಗಿಯೂ ಅದು ಅಲ್ಲದೆ ಈ ಕೋಶಲ ಸಾಮ್ರಾಜ್ಯವನ್ನು ಪರಿಪಾಲಿಸುವ ಸಕ್ತನಾಗಿಯೂ ಇರುವನು. ಆದ ಕಾರಣ ಜ್ಯೇಷ್ಠನು ಶ್ರೇಷ್ಠನು ಋಷಿಗಳ ಔದಾರ್ಯನು ಆದ ಆತನಿಗೆ ಈ ಕೋಶಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಆತನಿಗೆ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಸಹಾಯಕರನ್ನಾಗಿ ನೇಮಿಸಿ ಇನ್ನು ಮುಂದೆ ನಾನು ದೈವ ಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದಿರುವೆನು. ಗುರುಗಳೇ, ರಾಜೇಂದ್ರ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸುವರಾಗಿ. ಆಗಬಹುದು. ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಈ ಲೋಕಕ್ಕೆಲ್ಲ ಸಂತಸ ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಲೋಕಲೋಕವ ಕಾಯುವನು ಲೋಕಲೋಕವ ಕಾಯುವನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಈ ಲೋಕಕ್ಕೆಲ್ಲ ಸಂತಸ. ಧರ್ಮಶೀಲನಾದ ದಶರಥ ಚಕ್ರವರ್ತಿ, ನೀನು ಸಕಲ ಧರ್ಮವನ್ನು ತಿಳಿದವನು.
ಧರ್ಮ ನೀತಿಗಳಿಂದ ರಾಜ್ಯವನ್ನು ಪರಿಪಾಲಿಸಿ ವಾರ್ಧಿಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಿ ಮುನಿವೃತ್ತಿಯಿಂದ ಕಾಲ ಕಳೆಯುವುದೇ ನಿಮ್ಮ ಸೂರ್ಯವಂಶದರಸರ ಧರ್ಮವಾಗಿರುವುದು ಮತ್ತು ನಿನ್ನ ಆಲೋಚನೆಯು ಸರ್ವಸಮ್ಮತವಾಗಿರುವುದು. ಬಹಳ ಸಂತೋಷ ಗುರುಗಳೇ, ಬಹಳ ಸಂತೋಷ. ಸುಮಂತ್ರ, ರಾಜೇಂದ್ರ, ಈ ವಿಚಾರದಲ್ಲಿ ನಮ್ಮ ಪಟ್ಟಣದ ಪ್ರಜೆಗಳಿಗೂ ಸಮ್ಮತವಾಗಿರುವುದಲ್ಲದೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವರಾಗಿ ತಿಳಿಸುತ್ತೇನೆ ರಾಜೇಂದ್ರ. ಕೋಶಲ ದೇಶಕ್ಕೆ ಬಂದಿದೆ ಶೋಭ ದಿನ. ರಾಜೇಂದ್ರ, ಸುಮಂತ್ರರೇ ಹೇಳುವರಾಗೆ. ಕೋಶಲ ದೇಶಕ್ಕೆ ಬಂದಿದೆ ಶೋಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ ದೇವ ಮಾನವರೆಲ್ಲ ಸಂತಸ ಪಡುವಂತ ಶ್ರೀರಾಮಚಂದ್ರನ್ ಪಟ್ಟಾಭಿಷೇಕಕ್ಕೆ. ರಾಜೇಂದ್ರ, ಹೇಳುವರಾಗೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ನಿರುದ್ಧವೋ ದೇವಂತ ಈ ದಿನ ಶೋಭಾ ದಿನ. ಸಂತಸ ಪಡುವಂತ ಈ ದಿನ ಶೋಭಾ ದಿನ. ಕೋಶಲ ದೇಶಕ್ಕೆ ಬಂದಿದೆ ಶೋಭಾ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ ಈ ದಿನ ಶೋಭಾ ದಿನ. ಕೋಶಲ ದೇಶಕ್ಕೆ ಬಂದಿದೆ ಶೋಭಾ ದಿನ. ಇದು ದಿನ, ಈ ದಿನ ಶೋಭಾ ದಿನ. ರಾಜೇಂದ್ರ, ಈ ವಿಚಾರದಲ್ಲಿ ನಿಮಗೆ ಸಂಶಯ ಬೇಕೆ? ಶ್ರೀರಾಮಚಂದ್ರನೇನಾದರೂ ಸಿಂಹಾಸನವನ್ನು ಹೇರಿದ್ದೇ ಆದರೆ ಪೂರ್ವಾಚಲವನ್ನು ಹೇರಿದ ಪೂರ್ಣಚಂದ್ರನಂತೆ ಈ ನಮ್ಮ ಅಯೋಧ್ಯ ಸಾಮ್ರಾಜ್ಯದ ಪ್ರಜೆಗಳೆಲ್ಲರ ಸಂತೋಷವು ಮೇರೆ ಮೀರುವುದು ಪ್ರಭು, ಮೇರೆ ಮೀರುವುದು. ಬಹಳ ಸಂತೋಷ ಸುಮಂತ್ರ, ರಾಜೇಂದ್ರ. ಬಹಳ ಸಂತೋಷ. ತಾವೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರುವರಾಗಿ. ತಮ್ಮ ಅಪ್ಪಣೆಯಂತೆ ಆಗಲಿ ರಾಜೇಂದ್ರ. ಗುರುಗಳೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾಗಿ ಒಂದು ಶುಭಲಗ್ನವನ್ನು ಸೂಚಿಸುವರಾಗಿ. ಆಗಬಹುದು. ನಾಳೆ ಪುಷ್ಯ ನಕ್ಷತ್ರಯುಕ್ತವಾದ ಚೈತ್ರ ಶುದ್ಧ ಪಂಚಮಿಯ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಲಗ್ನವು ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಗುರುಗಳೇ, ರಾಜೇಂದ್ರ. ತಾವೇ ಮುಂದೆ ನಿಂತು ಈ ಶುಭ ಕಾರ್ಯವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು ಗುರುದೇವ. ಆಗಬಹುದು ರಾಜ. ತಂದೆಯೇ ತಮ ಪಾದಗೀಗ ವಂದಿಸುವೆ ನಾನತಿಗರು ಸದಿ. ತಂದೆಯೇ ತಂದೆಯೇ ತಮ ಪಾದಗೀಗ ವಂದಿಸುವೆ ನಾನತಿಗರು ಸದಿ. ತಂದೆಯೇ ಇಂದು ಎನ್ನ
ಜನಕ ವಂದಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಗುರುಗಳಿಗೆ ನಮಸ್ಕರಿಸುವೆನು. ಶ್ರೇಯಸ್ತು ಶುಭಮಸ್ತು. ಜನಕ, ನನ್ನನ್ನು ಇಷ್ಟು ಜಾಗ್ರತೆಯಿಂದ ಕರೆಸಿದ ಕಾರಣವೇನು? ಬಾ ಕುಮಾರ ಬಾ, ಪೀಠಾಸೀನನ. ಆಗಬಹುದು. ಕುಮಾರ, ಜರಾವಸ್ಥೆಯಲ್ಲಿರುವ ನನಗೆ ನಿನಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಅದನ್ನು ನಾನು ಕಣ್ತುಂಬ ನೋಡಬೇಕೆಂದಿರುವೆನು. ಅದಕ್ಕಾಗಿ ಗುರುಗಳು ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಒಂದು ಶುಭ ಲಗ್ನವನ್ನು ಸೂಚಿಸಿರುವರು. ಈ ಸಂತೋಷದ ವಿಚಾರವನ್ನು ನಿನಗೆ ತಿಳಿಸಲು ಬರಮಾಡಿದೆನು ಕುಮಾರ. ಜನಕ, ಬಹಳ ಸಂತೋಷ. ಆದರೆ ನಮ್ಮ ಭರತ ಶತ್ರುಘ್ನನು ಪಟ್ಟಣದಲ್ಲಿ ಇಲ್ಲದಿರುವಾಗ ಇಂತಹ ಉತ್ಸವ ಸಮಾರಂಭವನ್ನು ಏರ್ಪಡಿಸಲು ಆತುರವೇಕೆ ಜನಕ? ರಾಮಚಂದ್ರ, ಈ ದಿನ ನನಗೆ ದೈವ ಪ್ರೇರಣೆಯಾಗಿರು. ಅದು ಅಲ್ಲದೆ ಮನುಷ್ಯನ ಆಯಸ್ಸಾದರೂ ಕ್ಷಣಭಂಗುರವು. ಶುಭ ಕಾರ್ಯಗಳ ವಿಳಂಬವೇ ಅಶುಭವಾದುದು. ಅದು ಅಲ್ಲದೆ ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃ ವಾತ್ಸಲ್ಯವನ್ನು ಇಟ್ಟಿರುವ ಧರ್ಮಶೀಲರು. ಅವರು ಇದಕ್ಕಾಗಿ ಎಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ನಾನು ಇದೆಲ್ಲವನ್ನೇ ಯೋಚಿಸಿ ನಾನು ಈ ನಿರ್ಧಾರವನ್ನು ಮಾಡಿರುವೆ. ಆದ್ದರಿಂದ ನೀನು ಸಮ್ಮತಿಸಿ ಸಂತೋಷದಿಂದ ಅನುಗ್ರಹಿಸು. ಅದು ಅಲ್ಲದೆ ಗುರುಗಳ ಆಜ್ಞಾನುಸಾರ ನಡೆದುಕೋ ಕುಮಾರ. ಜನಕ, ತಾವಿತ್ತ ಆಜ್ಞೆಯನ್ನ ಶಿರಸಿನಲ್ಲಿ ಧರಿಸಿ ಪಾಲಿಸುವೆನು. ರಾಮಚಂದ್ರ, ಗುರುಗಳೇ. ಇಂದಿಂದ ನೀನು ದೀಕ್ಷಾಬದ್ಧನಾಗಿರಬೇಕು. ಮಂಗಳ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತನಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ನಿನಗೆ ಪಟ್ಟಾಭಿಷೇಕದ ಕೆಲವು ವಿಧಿ ವಿಧಾನಗಳನ್ನು ತಿಳಿಸುವೆನು. ನನ್ನ ಸಂಗಡ ಬಾ. ಕುಮಾರ, ಸುಮಂತ್ರ, ರಾಜೇಂದ್ರ, ಈ ಸಂತೋಷದ ವಿಚಾರವನ್ನು ಢಂಗೂರದ ಮೂಲಕ ಪ್ರಕಟಿಸುವಂತೆ ತಿಳಿಸು. ಅದು ಅಲ್ಲದೆ ಅಯೋಧ್ಯ ರಾಜ್ಯ ಮಾರ್ಗಗಳನ್ನು, ಬೀದಿ ಬೀದಿಗಳನ್ನು, ಕೇರಿಗಳನ್ನು ಹಸಿರು ತೋರಣ ಪುಷ್ಪಗಳಿಂದ ಅಲಂಕರಿಸುವಂತೆ ಪ್ರಕಟಿಸು. ಅದು ಅಲ್ಲದೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದಲ್ಲದೆ ಪಟ್ಟಣದ ಪ್ರಜೆಗಳನ್ನು ಆಹ್ವಾನಿಸು. ಸಾಮಂತ ರಾಜರಿಗೆ ಆಮಂತ್ರಣವನ್ನು ಕಳಿಸು. ನಾನು ಅರಮನೆ ರಾಣಿ ವಾಸದವರಿಗೆ ತಿಳಿಸಿ ಬರುತ್ತೇನೆ. ತಮ್ಮ ಪಣೆಯಂತಾಗಲೇ ರಾಜೇಂದ್ರ.
ಇಂದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ರಾಮರಾಜ್ಯ, 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 ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೆ ನನ್ನನ್ನು ಬರೀ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂಡು ಬೆನ್ನು ನೋಡಿ ಅಪಹಾಸ್ಯ ಮಾಡಿದನಲ್ಲವೇ? ಈಗ ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವಿನೇನೋ, ಅರಣ್ಯಕ್ಕೆ ಕಳಿಸುವೆನು ನೋಡುತ್ತು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಚರಿತೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ, ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ, ಭಕ್ತ ಕೋಟಿ ಜನ ಹೃದಯದ ದೇವತೆ, ಭಕ್ತ ಕೋಟಿ ಜನ ಹೃದಯದ ದೇವತೆ, ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ, ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ, ನಾಡ ನಾಡಿನೋಳು ನಿನ್ನದೇ ಖ್ಯಾತಿ, ನಾಡ ನಾಡಿನೋಳು ನಿನ್ನದೇ ಖ್ಯಾತಿ, ಮಹಿಮೆ ತೋರಿ ಬಂದು ಎನ್ನ ಸಲವು, ಮಹಿಮೆ ತೋರಿ ಬಂದು ಎನ್ನ ಸಲವು, ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ, ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ, ಭಕ್ತ ಕೋಟಿ ಜನ
ಮಹಾದೇವಿ ಅಮ್ಮ ಅಮ್ಮ ಸರ್ವಮಂಗಳೆ, ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ಈ ಭಕ್ತಳನ್ನಾಗಲಿ, ನನ್ನ ಪ್ರಾಣೇಶ್ವರನನ್ನಾಗಲಿ, ನನ್ನ ಮಕ್ಕಳನ್ನಾಗಲಿ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಬೇಕೆಂದು ಬೇಡಿಕೊಳ್ಳುವನು ತಾಯಿ. ಇದೇನಿದೆ, ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ನನ್ನ ಮಂದಿರಕ್ಕೆ ಬರಲೇ ಇಲ್ಲವಲ್ಲ? ಈ ನನ್ನ ಜೀವಿತೇಶನು ಎಲ್ಲಿರುವನು? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಹರಿಯಿನ? ಇಷ್ಟು ವೇಳೆಯಾದರೂ ನನ್ನ ಆಪ್ತ ಸಖಿಯಾದ ಮಂತರಿಯೂ ಸಹ ಬಾರಲಿಲ್ಲವಲ್ಲ? ಏನು ಕಾರಣವೋ ಏನೋ. ಅಮ್ಮ ಕೈಕಾದೇವಿ, ಕೈಕಾದೇವಿ, ಬಾ ಮಂತರ, ಬಂದೆಯ? ನಿನ್ನ ಆಗಮನವನ್ನೇ ನಾನು ಇಷ್ಟು ಹೊತ್ತು ನಿರೀಕ್ಷಿಸುತ್ತಿದ್ದೆ. ಸೌಖ್ಯವೇ, ಕ್ಷೇಮವೇನಿ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಆಹಾ, ಆ ಜಗಜ್ಜನನಿ ಅನುಗ್ರಹದಿಂದ ನಾನು ಸದಾಕಾಲವೂ ಸಂತೋಷದಿಂದಲೇ ಇರುವೆನು. ಇದೇನಿದು? ಈ ನಿನ್ನ ಮುಖಕಮಲು ನೋಡಿದರೆ ಬಾಡಿ ಹೋಗಿದೆಯಲ್ಲ. ಯಾವುದೋ ವಿಚಾರದೊಂದಿಗೆ ನನ್ನ ಮಂದಿರಕ್ಕೆ ಬಂದಂತಿದೆ. ಕಾರಣವೇನೆ? ನಿಜವಾಗಿ ನನಗೆ ಆ ವಿಚಾರವು ತಿಳಿಯದು. ಯಾವ ವಿಚಾರ? ಸತ್ಯವಾಗಿಯೂ ನನಗೆ ಯಾವ ವಿಚಾರವೂ ತಿಳಿಯದು ಮಂತರ. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ. ಈ ವಿಚಾರವು ನಿನಗೆ ತಿಳಿಯದು? ಏನೆಂದೆ? ರಾಮನಿಗೆ ಪಟ್ಟಾಭಿಷೇಕವೇ? ಆಹಾ, ಕಂದನಾದ ರಾಮಗೆ ಮಂತರ, ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಇಂದು
ಇಲ್ಲಿ ಬಾ. ನೋಡಿದೀಯಾ? ರಾಮಗಿ ರಾಜವ ನೇಮದಿ ಕಾಂತಾನಿವಾ. ಹೌದು ಮಂತ್ರ. ರಾಮಗಿ ರಾಜವ ನೇಮದಿ ಕಾಂತಾನಿವ. ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ, ಭುವಿಯಲ್ಲಿ ನಾ ಧನ್ಯಳಾದಿ ಸಂತೋಷ ವಾರ್ತೆನ ಮಂತರ ಸಂತೋಷ ವಾರ್ತೆನ ಮಂತರ ಸಂತೋಷ ವಾರ್ತೆ ನಾ. ಮಂತಹ ಈ ದಿನ ಎಂತಹ ಸಂತೋಷವಾದ ವಿಚಾರವನ್ನು ಹೇಳಿದೆ. ಇದು ನನ್ನ ಕಂದನಾದ ರಾಮನಿಗೆ ಪಟ್ಟಾಭಿಷೇಕದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗಂತೂ ಬಹಳ ಆನಂದಕರವಾಗಿದೆ. ಈ ಆನಂದದ ಸಮಯದಲ್ಲಿ ಈ ಮುತ್ತಿನ ಹಾರವನ್ನು ನಿನಗೆ ಬಹುಮಾನವಾಗಿ ನಾನೇ ನೀಡಬೇಕೆಂದಿರುವೆನು. ತೆಗೆದುಕೊಳ್ಳುವೆಯಾ? ಇರಲಿ. ಲೋಕದಲ್ಲಿ ಇಂತಹ ಸ್ತ್ರೀಯು ಇರುವರೆ ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಬ್ಬೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ಮಂತರ ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತ್ರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ನನಗೆ ಮುಂದೊದಗುವ ಹಾನಿಗೆ? ಈ ನಿನ್ನ ಮಾತುಗಳೇ ಈ ದಿನ ವಿಚಿತ್ರವಾಗಿದೆ. ಅಮ್ಮ, ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತಿತ್ತು. ಯೋಚಿಸಿ ನೋಡು. ನನಗೆ ಮಂತ್ರ, ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ. ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನೆ? ಅಷ್ಟಕ್ಕೂ ರಾಮನು ಎತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರುವನು. ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನ ಭಾಗ್ಯವೇ ಬೇರೆ, ಭರತನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚ. ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಲೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳು ದನಕ್ಕೆ ನಾನೇನೆಂದು ಹೇಳಲಿ? ಅದಿರಲಿ, ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂತ್ರ, ಈ ವಿಚಾರವನ್ನು ತಿಳಿಸಲೇ ಇಲ್ಲ. ರಾಜಕಾರ್ಯದಲ್ಲಿ ಮರೆತಿರಬಹುದು. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂದು ಯೋಚಿಸಿ ನೋಡು. ಅದೇನೂ ಸರಿ ಮಂತ್ರ. ಆದರೆ ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನೇ? ತೊಂದರೆ ಏನೆಂದು ಕೇಳಿದೆಯಲ್ಲ ಕೈಕಾ. ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಭರತನು ಅವನಿಗೆ ಸೇವಕನಾಗಿರಬೇಕು, ನೀನು ಕೌಶಲ್ಯಗೆ ದಾಸಿಯಾಗಿರಬೇಕಾಗುವುದು. ಮಂತ್ರ, ದಾಸಿ ದಾಸಾನುದಾಸಿಯಾಗಬೇಕಾಗುವುದು. ಇಲ್ಲ, ದಾಸಿ ಆಗಲು ನನ್ನ ಮನಸ್ಸು ಎಂದಿಗೂ ಒಪ್ಪುವುದಿಲ್ಲ. ಅದಕ್ಕಿಂತ ಮರಣವೇ ಲೇಸು. ಈಗೇನು ಮಾಡುವುದು ಮಂತ್ರ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಏನು? ದೇವಾಸುರರ ಯುದ್ಧ? ಹಾ, ಕೊಟ್ಟಿದ್ದರು ಮಂತ್ರ. ಅದನ್ನು ಸಮಯ ಬಂದಾಗ ಕೇಳು ಎಂದು ಅವರೇ ಹೇಳಿದ್ದರು. ಆ ವರಗಳನ್ನು ಈಗ ಕೇಳಿಕೋ. ಈಗ ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನಂದ್ರೆ? 1ನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆ, ಎಂತಹ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೂಡಿದೆ. ಇನ್ನು 2ನೇ ವರ? 2ನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕೆಂದು ಮಂತರ! ಏನಂದೆ? ನನ್ನ ರಾಮನು, ನನ್ನ ಸುಗುಣಾಮಿ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆ? ಛೀ ನೀಚಳೆ, ನಿನಗೇಗೆ ಹುಟ್ಟಿದೋ ಇಂತಹ ದುರ್ಬುದ್ಧಿ? ತೊಲಗು ತೊಲಗು ನೀಚಳೆ, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಅಮ್ಮ,
ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಅವರಿಗೆ ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆ ಪಟ್ಟಣಕ್ಕೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ಹೌದು, ಮಂತ್ರಿಯ ಮಾತುಗಳಲ್ಲಿ ಸತ್ಯಾಂಶ ಇರುವುದು. ಸಮಯವಾದರೂ ಮೀರುತ್ತಿರುವುದು. ಮಿಂಚಿ ಹೋದರೆ ಚಿಂತಿಸಿ ಫಲವಿಲ್ಲ. ಮಂತ್ರ, ಇಲ್ಲಿ ಬಾ. ಬೇಸರ ಮಾಡಿಕೊಂಡೆಯ? ಎಷ್ಟೇ ಆದರೂ ನೀನು ನನ್ನ ಆಪ್ತ ಸಖಿಯಲ್ಲವೇ? ಇದಕ್ಕೆ ಮಹಾರಾಜರು ಒಪ್ಪುವರೇನೆ? ಅವರಿಗೆ ಒಪ್ಪಿಸುವುದಿಲ್ಲ ನಿನ್ನ ಚಾತುರ್ಯ. ಹೇಗೆ ಮಂತ್ರ ನನಗೆ ತಿಳಿಯದು. ಹೇಗೆಂದರೆ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೇ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ತಾನೆ? ಹಾಗೆ ಆಗಲಿ ಮಂತ್ರ, ನೀನು ಹೇಳಿದಂತೆ ಮಾಡುವೆನು. ಒಂದು ವೇಳೆ ಈ ವಿಚಾರವನ್ನು ನಿನಗೆ ಯಾರು ಹೇಳಿಕೊಟ್ಟರು ಎಂದರೆ ಮಂತರೆ ಎಂದು ಹೇಳಲೇ? ಬೇಡವೇ? ನಿನ್ನ ವಿಚಾರವೇ ಹೇಳಬಾರದೆ? ಹಾಗೆ ಆಗಲಿ. ಇದೋ ಈ ಮಾರ್ಗವಾಗಿ ಮಹಾರಾಜರು ಬರುತ್ತಿರುವರು, ನೀನು ಈ ಮಾರ್ಗವಾಗಿ ಹೊರಡು. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕ ಬಂದು ನಿಂತು ಹೋದ ಹಾಗೆ. ಮಹಾರಾಜರು ಈ ಮಾರ್ಗದಲ್ಲೇ ಬರುತ್ತಿರುವರು, ನಾನು ಈ ಮಾರ್ಗದಲ್ಲಿ ಹೊರಡುತ್ತೇನೆ. ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳಿಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವಿದೆ. ಬರಲಿ ಆ ಮುದುಕನು, ಎಂದು ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಇದೇನು ಆಶ್ಚರ್ಯ! ನಾನು ಕೈಕಾ ಅಂತಃಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ಅದು ಅಲ್ಲದೆ ಅರ್ಥಧ್ವನಿ. ದಶರಥ, ಈ ಮಂದಿರವನ್ನು ಪ್ರವೇಶ ಮಾಡಬೇಡ ಎಂದು ಚೀರಿದಂತಾಗುವುದಲ್ಲ. ಅದು ಅಲ್ಲದೆ ನಾನು ನಿತ್ಯವೂ ಬಂದೊಡನೆ ಮಂದಹಾಸದಿಂದ ಓಡೋಡಿ ಬಂದು ತನ್ನ ಮಧುರೋಕ್ತಿಗಳಿಂದ ನನ್ನನ್ನು ಬಹುವಾಗಿ ಉಪಚರಿಸುತ್ತಿದ್ದ ನನ್ನ ಮುದ್ದು ಕೈಕೆಯು ಇಂದು ಭೂಸಾಯಿಯಾಗಿರೋಳಲ್ಲ. ಇದೇನು ಒಡವೆಗಳ ನಾಶ, ಕೆದರಿದ ಕೇಶ, ಹಿಂದೇಕೋ ಧರಿಸಿದೆ ನಾರಿಯ ಮುಖದಲ್ಲಿ ಮಾರಿಯ ವೇಷ. ಏನೇ ಬಂದರು ಇದೆಲ್ಲವನ್ನು ಪರಿಹರಿಸಿ ಸಾಂತ್ವನಗೊಳಿಸಬಲ್ಲ ಈ ದಶರಥ ನವನೀಶ. ಕೈಕಾ ಯಾರು? ಕೌಸಲ್ಯ ಮನೋಹರನೇನು? ಕೌಶಲ್ಯ ಮನೋಹರನೂ ಹೌದು, ನಿನ್ನ ಪ್ರಾಣಕಾಂತನೂ ಹೌದು. ಹೌದೌದು, ಕೌಸಲ್ಯೆ ಕೈಕೆಯ ಪ್ರಾಣಕ್ಕೆ ಹಂತಕನೆಂದರೆ ತಪ್ಪಾಗಲಾರದು. ಕೈಕಾ, ಇದು ಏನು ಹೀಗೆ ಮಾತನಾಡ್ತಿರುವೆಯಲ್ಲ? ನನ್ನಲ್ಲಿ ಕೋಪವೇ? ಮಾಲ್ಪರೆ ಮಾನ್ಯಲೇ ನಾನೇ ಯಾರಗೋಪ ಮಾಲ್ಪರೆ. ನಾನೇಶ್ವರ,
ಕೋಪ ಮಾಡ್ಪಾರೆ ಮಾನ್ಯನೇ ಮಾನ್ಯಾಯ ಕೋಪ ಮಾಡ್ಪಾರೆ ಮಾನ್ಯನೇ ಮಾನ್ಯಾಯ ಕೋಪ ಮಾಡ್ಪಾರೆ ಕೈಕಾ ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗುವೆ ಮಾನ್ಯನೇ ಮಾನ್ಯ ಕೋಪ ಮಾಡ್ಪಾರೆ ಮಾನ್ಯನೇ ಮಾನ್ಯ ಕೋಪ ಮಾಡ್ಪಾರೆ ಕೈಕಾ ಕೈಕಾ ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು ಪ್ರಾಣೇಶ್ವರ ಸ್ಟಾಪ್ ಮಾಡಿ. ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗುವುದೇ ಕೋಪ ಮಾಡ್ಪಾರೆ ಮಾನ್ಯನೇ ಮಾನ್ಯಾಯ ಕೋಪ ಮಾಡ್ಪಾರೆ ಮಾನ್ಯನೇ ಮಾನ್ಯಾಯ ಕೋಪ ಮಾಡ್ಪಾರೆ ದೇವಿ ಕೈಕಾ ಇದೇನು ಈ ರೀತಿ ಮಾತನಾಡುತ್ತಿರುವೆಯಲ್ಲ ನನ್ನಲ್ಲಿ ಕೋಪವೇ ಈ ಮಹೋತ್ಸವ ಕಾಲದಲ್ಲಿ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವೇನು ಕೈಕಾ ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡಿದವರು ತಾವೇ ಅಲ್ಲವೇ? ಕೈಕಾ ಈಗ ನಾನು ಮಹೋತ್ಸವವನ್ನು ಏರ್ಪಡಿಸಿರುವನೇ ವಿನಃ ನೀನು ಮನೋವ್ಯಾಕುಲಕ್ಕೆ ನಾನು ಕಾರಣವೇ ಅಂತಹ ಸಂಗತಿಯನ್ನು ತಿಳಿಸು ಕೈಕಾ. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದಿಲ್ಲವೇ? ವಾಗ್ದಾನ? ನಾನು ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ. ಮರೆತಿಲ್ಲವೇ? ಇಲ್ಲ. ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದಿರಲ್ಲವೇ? ಹೌದು, ಕೊಟ್ಟಿದ್ದೇನು. ಅದನ್ನು ನೀವು ನಡೆಸಿಕೊಟ್ಟಿರುವಿರಾ? ಅದು ನನ್ನ ತಪ್ಪ ಕೈಕಾ. ಸಮಯ ಬಂದಾಗ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ನೀನೇ ಹೇಳಿದೆಯಲ್ಲ. ಹಾಗಾದ್ರೆ ಆ ಸಮಯ ಈಗ ಬಂದಿದೆ, ಈಗ ನೆರವೇರಿಸಿಕೊಡಿ. ಭಲೆ ಭಲೆ ಕೈಕಾ, ಎಂತಹ ಸಮಯದಲ್ಲಿ ಎಂತಹ ಆಲೋಚನೆ ಮಾಡಿರುವೆ. ಆದ್ದರಿಂದಲವೇ ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಪ್ರೀತಿ. ಆಹಾ, ನನ್ನ ಮೇಲಿರುವ ಪ್ರೀತಿಯು ನಿಮಗೆ ಯಾರಲ್ಲಿಯೂ ಇಲ್ಲವೇ? ಇಲ್ಲ ಇಲ್ಲ, ನಿನ್ನ ಹೊರತು ಮತ್ತಾರ ಮೇಲೆಯೂ ಇಲ್ಲ ಕೈಕಾ. ಪ್ರಾಣೇಶ್ವರ, ಚೆನ್ನಾಗಿ ಆಲೋಚಿಸಿ ನೋಡಿ. ನನ್ನ ಹೊರತು ನಿಮಗೆ ಮತ್ಯಾರಲ್ಲೂ ಪ್ರೀತಿ ಇಲ್ಲವೇ? ಇಲ್ಲ ಕೈಕಾ, ನಿನ್ನ ಹೊರತು ಮತ್ತಾರಲ್ಲಿಯೂ ಇಲ್ಲ. ಪ್ರಾಣೇಶ್ವರ, ಸತ್ಯಾಂಶವೇನು ಹೇಳಿ. ನನ್ನ ಹೊರತು ಮತ್ಯಾರಲ್ಲೂ ಇಲ್ಲವೇ? ಓಹೋ, ಮರೆತಿದ್ದೇನು ಕೈಕಾ. ನನ್ನ ಮಗನಾದ ರಾಮಚಂದ್ರನ ಮೇಲೂ ಅಧಿಕವಾದ ಪ್ರೀತಿ ಇರುವುದು. ಪ್ರಾಣೇಶ್ವರ,
ನೋಡಿದಿರ ಆಗಲೇ ಎರಡು ಮಾತು. ನಿಮ್ಮನ್ನು ನಂಬುವ ಬಗೆಯಾದರೂ ಹೇಗೆ? ಅದು ಹಾಗಲ್ಲ ಕೈಕ. ರಾಮಚಂದ್ರನ ಮೇಲೆ ಇರುವುದು ಪುತ್ರ ಪ್ರೇಮ, ನಿನ್ನ ಮೇಲೆ ಇರುವುದು ಪತ್ನಿ ಪ್ರೇಮ. ಹಾಗಾದ್ರೆ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಒಂದು ಭಾಷೆಯನ್ನು ಕೊಟ್ಟರೆ? ಕೈಕ, ರಾಮಚಂದ್ರನ ಮೇಲೆ ಸಾಕ್ಷಿ ಹಾಕಿ ನಿನ್ನ ಮನದ ವ್ಯಾಕುಲವನ್ನು ತಿಳಿಸು, ನಾನು ನಡೆಸಿಕೊಡುವೆನು. ಪ್ರಾಣೇಶ್ವರ, ರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಎಂದು ಹೇಳದ ಹೊರತು ನಾನು ಕೇಳತಕ್ಕವಳಲ್ಲ. ಕೈಕ, ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ಎಂದಿಗೂ ತಪ್ಪುವವರಲ್ಲ. ಅದು ಅಲ್ಲದೆ ಇಂತಹ ಅಲ್ಪವಾದ ವರಗಳಿಗೆ ರಾಮಚಂದ್ರನ ಮೇಲೆ ಸಾಕ್ಷಿ ಏಕೆ ಕೈಕ? ಇಲ್ಲ ಸ್ವಾಮಿ, ಮೊದಲು ಭಾಷೆಯನ್ನು ಕೊಡಿ, ಅನಂತರ ವರಗಳನ್ನು ಕೇಳುತ್ತೇನೆ. ಇದು ಏನು? ನಾನು ಎಷ್ಟು ಹೇಳಿದರೂ ನನ್ನ ಮೇಲೆ ನಂಬಿಕೆ ಬಾರಲಿಲ್ಲವೇ ಕೈಕ? ಇದೋ ಉಳಿವೆ ಪ್ರಾಣದೊಳಾಸೆಯ ಕೈಕ. ಪ್ರಾಣೇಶ್ವರ, ಉಳಿವೆ ಪ್ರಾಣದೊಳಾಸೆಯ ಅಳವೆ ಅಂಶದರನ್ ಬಲವ ಮತ್ ಪ್ರಜೆಗಳ ಸಲ್ಲಿಸುವೆ ನಿನ್ನಿಷ್ಟಾರ್ಥಗಳನ್ನೆಲ್ಲ ಕೈಕ. ಪ್ರಾಣೇಶ್ವರ, ಸಲ್ಲಿಸುವೆ ನಿನ್ನಿಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವೆ ನಿನ್ನಿಷ್ಟಾರ್ಥಗಳನ್ನೆಲ್ಲ ಎಲೆಜಾನೆ ರಾಮನಾಡೆ ವಾಗ್ವಿದ ವೀಣೆ ಕೈಕ, ಇದು ರಾಮನ ಸಾಕ್ಷಿಯಾಗಿ ನಿನ್ನ ಕೋರಿಕೆಗಳನ್ನು ನಾನು ನಡೆಸುವೆನು. ಸಂಗತಿ ಏನು ತಿಳಿಸು ಕೈಕ. ಹಬ್ಬ, ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು. ಸಂತೋಷವಾಯಿತೆ? ಹೇಳಲೇ? ಹೇಳು ಪ್ರಿಯೆ. ಹೇಳಲೇ? ಹೇಳು ಪ್ರಿಯೆ. ಚೆಂದಾಯ್ತು. ಹೇಳಲೇ ಹೇಳಲೇ. ನೀನು ಹೇಳುವ ಹಾಗಿಲ್ಲ, ನಾನು ಕೇಳುವ ಹಾಗಿಲ್ಲ, ಆ ಕಾರ್ಯವು ನಡೆಯುವ ಹಾಗಿಲ್ಲ. ಸಂಗತಿ ಏನು ತಿಳಿಸು ಪ್ರಿಯೆ. ಪ್ರಾಣೇಶ್ವರ, ಒಂದನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನು ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಹೌದು, ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಸರಿ, ಆ ನಿನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ನಾರ್ಮುಡಿಯನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವನ್ನು ಮಾಡದೆ ಅರಣ್ಯ ವನವಾಸಕ್ಕೆ ಹೋಗಬೇಕು. ಇಂತಹ ಟಕ್ಕು ಮಾತುಗಳನ್ನು ನಾನು ಚೆನ್ನಾಗಿ ಬಲ್ಲೆನು. ಇಲ್ಲ ಇಲ್ಲ, ಇಂತಹ ಹಸಿಯ ಪರಳು ಅಲ್ಲ, ಕಠೋರ ಮನಸ್ಸುಗಳು ಅಲ್ಲ. ನನ್ನನ್ನು ಭ್ರಾಂತಿಗೊಳಿಸಲು ವಿನೋದಕ್ಕಾಗಿ ಹೇಳ್ತಿರುವೆಯಾ? ಎಲ್ಲಿ ನಿಜವಾದ ಸಂಗತಿ ಏನು ತಿಳಿಸು. ಪ್ರಾಣೇಶ್ವರ, ವಿನೋದಕ್ಕೂ ಮಾತನಾಡುತ್ತಿಲ್ಲ, ವಿರೋಧಕ್ಕೂ ಮಾತನಾಡುತ್ತಿರ, ಸತ್ಯಾಂಶವನ್ನೇ ಹೇಳುತ್ತಿರುವೆನು. ಸತ್ಯವಾಗಿಯೂ? ಸತ್ಯವಾಗಿಯೂ. ಖಂಡಿತವಾಗಿಯೂ? ಖಂಡಿತವಾಗಿಯೂ. ಹಾ ರಾಮ, ಬರಸಿಡೆಲ ಬಡಿದೆ ಹೋದ ಕಾರ್ಬೋಡ ಕವಿದೆ ಬೋಲ ವಚನದ ಮಾತಿಗೆ ಮಡೆದು ಮಸಳ ಸೇರುವಂತಾಯಿತೆ ರಾಮ. ರಾಮ ರಾಮ
ಕೈಕ ಏನು ಹೇಳಿದೆ? ನನ್ನ ಪ್ರಾಣ ಸಮಾನನಾದ ರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆ? ಹೌದು, ನಿನ್ನ ಪ್ರಾಣ ಪುತ್ರರಾದ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಲೇಬೇಕು. ಕೈಕ, ಏಕೆ ಏಕೆ ಇಂತಹ ದುರ್ಬುದ್ಧಿ ಹುಟ್ಟಿತು? ಹೆತ್ತ ತಾಯಿಗಿಂತ ಮಿಗಿಲ ಅತಿಯಾದ ಪ್ರೀತಿಯನ್ನು ತೋರಿಸುತ್ತಿದ್ದ ಆ ಸುಗುಣಾಭಿ ರಾಮಚಂದ್ರನ ಮೇಲೆ ನಿನಗೇಕೆ ಇಂತಹ ಕೇಡನ್ನು ಬಯಸುತ್ತಿರುವೆ? ಕೈಕಾ, ಕೈಕಾ, ಪ್ರಾಣೇಶ್ವರ, ಬಿಡಿ ನನ್ನನ್ನು. ಚಲವೋ ರಾಮನಳು ಬೇಡ, ಚಲದೆ ಜಯದೆ ಕೈಕಾ, ಪ್ರಾಣೇಶ್ವರ, ಚಲವೋ ರಾಮನಳು ಬೇಡ, ಲಲದೆ ಜಯದೆ ಕೋಪವ ರಾಮನೋ ಕರವ ನಿನ್ನಳು ಕೈಕಾ, ಬೇಡ ಕೈಕಾ. ಬೇಗನೆ ಕೋಪವ ರಾಮನೋ ಕರವ ಹೋಗೆನ ನಿನ್ನಳು ಚಲವೋ ರಾಮನಳು ಬೇಡ, ಲಲನೆ ಕೈಕಾ, ಗಣೇಶ್ವರಿ, ಪ್ರಾಣೇಶ್ವರ, ಕೊಡು ನೀ ಭರತಗೆ ರಾಜವ, ಕೈಕಾ, 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 ಕೈಕಾ. ಕೊಡು ನೀ ಭರತಗೆ ರಾಜವ, ಒಳಿಸೋ ರಾಮನ ವಾಸವ. ಕೈಕಾ,
ಕೊಡು ನೀ ಭರತಗೆ ರಾಜವ ಉಳಿಸೋ ರಾಮನು ವಾಸವ ಸತ್ಯಾತ್ಮನೋ ಪರಮಾತ್ಮನೋ ಕೈಕಾ ರಾಮ ಸತ್ಯಾತ್ಮನೋ ಪರಮಾತ್ಮನೋ ಸುಗುಣಾಭಿರಾಮನೋ ಸುಗುಣಾಭಿರಾಮನು ಚಲವೋ ರಾಮನೊಳು ಬೇಡ ಲಲನೆ ಕಯದನೋ ಲಲನೆ ಕಯದನೋಡ ಲಲನೆ ಕಯದನೋ ಚಲವೋ ರಾಮನೊಳು ಬೇಡ ಕೈಕ ನನ್ನ ಪ್ರಾಣ ಸಮಾನನಾದ ರಾಮಚಂದ್ರ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವುದು ಬೇಡ ಕೈಕ ಸೂರ್ಯನಿಲ್ಲದೆ ಜೀವ ಜಗತ್ತು ಜೀವಿಸಿದರೂ ಜೀವಿಸಬಹುದು, ಮಳೆ ಇಲ್ಲದಿದ್ದರೂ ಸಸ್ಯ ಜಗತ್ತು ಬದುಕಿದರೂ ಬದುಕಬಹುದು. ಆದರೆ ನನ್ನ ರಾಮಚಂದ್ರನು ಇಲ್ಲದ ಮೇಲೆ ಈ ದಶರಥನು ಒಂದು ಕ್ಷಣವೂ ಉಳಿಯುವುದಿಲ್ಲ ಉಳಿಯುವುದಿಲ್ಲ. ನನ್ನ ಮಾತನ್ನು ಕೇಳು ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳನ್ನು ಕೇಳಲು ನನ್ನನ್ನೇನು ಬೆಪ್ಪಳೆಂದು ತಿಳಿದುಕೊಂಡಿದ್ದೀರಿ? ಹಿಂದೆ ಸೂರ್ಯವಂಶದ ಅರಸರು ತನ್ನ ವಂಶದ ಗೌರವವನ್ನು ಉಳಿಸಿಕೊಳ್ಳಲು ಎಂತೆಂತಹ ಘನ ಕಾರ್ಯವನ್ನು ಮಾಡಿರು. ಒಂದು ಸಾರಿ ಆಲೋಚಿಸಿ ನೋಡಿ. ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸುವುದಕ್ಕಾಗಿ ತೊಡೆಯ ಮಾಂಸವನ್ನು ಕೊಯ್ದುಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಸ್ಮಶಾನ ವಾಸಿಯಾಗಲಿಲ್ಲವೇ? ಅಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಆಡಿದ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿ ರೋಧಿಸುತ್ತಿರಲ್ಲ. ನಿಮ್ಮನ್ನು ಪ್ರಾಣೇಶ್ವರ ಎಂದು ಹೇಳಿಕೊಳ್ಳಲು ಅಯ್ಯೋ ರಾಕ್ಷಸಿ, ನಾನು ಸಹ ನಮ್ಮ ಈ ಸಿಬಿ ಹರಿಶ್ಚಂದ್ರರಂತೆ ನನ್ನ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಲು ಹೊರಟಿರುವೆನು. ಆದರೆ ನೀನು ನನ್ನನ್ನು ವಂಚಿಸಿ ವಾಗ್ದಾನ ಪಡೆದು ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿದ ನರ ರಾಕ್ಷಸಿ, ನಯವಂಚಕಿ. ಅಯ್ಯೋ, ಒಟ್ಟಿ ಮಾತು ಕೊಟ್ಟು ನಾನು ಕೆಟ್ಟೆನಲ್ಲ. ರಾಮ, ರಾಘವ. ಪ್ರಾಣೇಶ್ವರ, ಈಗಲೂ ಇಲ್ಲ ಎಂದು ಹೇಳಿಬಿಡಿ. ಸೂರ್ಯ ವಂಶದವರು ಆಡಿದ ಮಾತಿಗೆ ತಪ್ಪಿದರೆಂದು ಇಡೀ ನಗರಕ್ಕೆ ಡಂಗೂರವನ್ನು ಸಾರುವೆನು. ಅಮ್ಮ, ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವುದೆಂದರೇನು? ಅದರಲ್ಲಿಯೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ದಶರಥ ಚಕ್ರವರ್ತಿಯು ಹಾಡದ ಮಾತಿಗೆ ತಪ್ಪುವುದೇ? ಅಂತಹ ವಿಚಾರವೇನು ತಾಯಿ? ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ಈ ನಿಮ್ಮ ತಂದೆಯು ಆಡಿದ ಮಾತನ್ನು ನೆರವೇರಿಸಿಕೊಡಲಾರದೆ ಪಾಪ ಈ ರೀತಿ ರೋಧಿಸುತ್ತಿರುವರು. ಅಮ್ಮ, ತೆರಣಿ ವಂಶದ ಅರಸರು ಕೊಟ್ಟ ಮಾತನ್ನು ನಡೆಸಲು ಎಂದಿಗೂ ವ್ಯರ್ಥಪಡತಕ್ಕವರಲ್ಲ. ಹೇಳಿ ತಾಯಿ, ಖಂಡಿತವಾಗಿ ನಡೆಸಿಕೊಡುವೆನು. ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯ್ತು, ಇನ್ನು ಮಗನಾದ ನಿನಗೆ ಹೇಳಿದರೆ ಇನ್ನೆಷ್ಟಾಗೋದು? ನಿನಗೇಕೆ ಬಿಡು. ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯಾ? ಹಿಂದೆ ತಂದೆಯ ಮಾತಿಗೋಸ್ಕರ ಸಗರ ಚಕ್ರವರ್ತಿಯ 60,000 ಮಕ್ಕಳು ಈ ಭೂಮಿಯನ್ನು ಹಗೆದು ಸಾಯಲಿಲ್ಲವೇ? ಅಂತಹ ಸತ್ಯ ಸಂದರ ವಂಶದಲ್ಲಿ ಹುಟ್ಟಿದ ನಾನು ತಂದೆಯ ಒಂದು ಮಾತನ್ನು ನಡೆಸಲಾರನೆ. ಹೇಳಿ ತಾಯಿ, ತಂದೆಯವರ ವಾಗ್ದಾನವು ಎಂತಹುದೇ ಆಗಿರಲಿ, ಅದು ನನ್ನಿಂದಾಗುವುದಾದರೆ ಜನಕನ ಪಾದ ಸಾಕ್ಷಿಯಾಗಿ ನಡೆಸಿಕೊಳ್ಳುವೆನು. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಪಾಪ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನೀಗ ಕೇಳಿಕೊಂಡೆನು. ಏನೆಂಬುದು? ಅಮ್ಮ, ನೀವೇಳಿ.
ಅಮ್ಮ ಏನೆಂಬುದಾಗಿ? ಒಂದನೇ ವರಕ್ಕೆ ನಿನಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. ಅಮ್ಮ ಒಂದನೇ ವರಕ್ಕೆ ನನಗಾಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಸಹೋದರ ಭರತನಿಗಾಗಬೇಕೆಂತಲೂ. ಅಮ್ಮ ಆ ನಿಮ್ಮ ಎರಡನೇ ವರಕ್ಕೆ ನೀನು 14 ವರ್ಷಗಳ ಕಾಲ ನಾರ್ಮುಡಿಯನ್ನಿಟ್ಟು ಅರಣ್ಯ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಅಮ್ಮ ಇಷ್ಟೇ ಅಲ್ಲವೇನಮ್ಮ, ನೀವು ನಮ್ಮ ತಂದೆಯವರಲ್ಲಿ ಕೇಳಿಕೊಂಡಿದ್ದು ಧನ್ಯನಾದರು ತಾಯಿ. ಸಪ್ತಾಂಗದಿಂದೊಪ್ಪುವ ಈ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಟಿಸಿದ ಮಾತೆ ನೀನೋ ಅಮ್ಮ. ಅಮ್ಮ ಸಪ್ತಾಂಗದಿಂದೊಪ್ಪುವ ಈ ಸಾಮ್ರಾಜ್ಯ ಭಾರಮ ಧರಿಪುದಂ ದಾಟಿಸಿದ ಮಾತೆ ನೀನೋ ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ನನಗೆ ಬಗೆದ ಮಾತೆ ನೀನು. ವನವಾಸನ ಪದಿಂದ ವನವಾಸನ ಪದಿಂದ ಮುನಿ ಜನರು ಸೇವಿಸುವ ಜನಪದವ ನನಗಿತ್ತ ಮಾತೆ ನೀನು. ಪಿತೃವಾಕ್ಯವನ್ನು ಪಾಲಿಸುವ ಅಮ್ಮ. ಪಿತೃವಾಕ್ಯವನ್ನು ಪಾಲಿಸುವ ಪುತ್ರ ರತ್ನದೊಳೆನ್ನ ಅಮರ ಕೀರ್ತಿಯನ್ನು ಕೂಡಿಸಿದ ಮಾತೆ ನೀನು. ಹೆಚ್ಚೇಕೆ ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದವಿನ್ನುಂಟೆ ಪೂತೆ. ನಿಶ್ಚಯದಿ ವನವಾಸಗೊಪ್ಪಿದೆನು ಸುನೀತೆ, ಎಚ್ಚರಿಸು ಪಿತರನ್ನು ನಮಿಸಿ ಪೋಪೆ ನಡಗಿಗೆ ಮಾತೆ ಮಾತೆ. ಅಮ್ಮ ಕಷ್ಟಕರವಾದ ರಾಜ್ಯಭಾರವನ್ನು ತಪ್ಪಿಸಿ ಸುಖಕರವಾದ ವನವಾಸವನ್ನು ನೇಮಿಸಿದ್ದಕ್ಕೆ ನಾನು ಧನ್ಯನಾದನು ತಾಯಿ. ನಾನೇ ಭರತನನ್ನು ಕರೆಯಿಸಿ ನನ್ನ ಕೈಯಿಂದಲೇ ಭರತನ ಪಟ್ಟಾಭಿಷೇಕವನ್ನು ಮಾಡಿ ಅನಂತರ ವನವಾಸಕ್ಕೆ ತೆರಳುವೆನು. ರಾಮ, ನಿನಗೇಕೆ ಅಂತಹ ತೊಂದರೆ? ನನ್ನ ಮಗನನ್ನು ಕರೆಸಿ ಪಟ್ಟಾಭಿಷೇಕ ಮಾಡುವುದು ನನಗೆ ಚೆನ್ನಾಗಿ ತಿಳಿದಿದೆ. ಮೊದಲು ನೀನು ವನವಾಸಕ್ಕೆ ಹೋಗು. ನೀನಿಲ್ಲಿದ್ದರೆ ನನ್ನ ಮನಸ್ಸಿಗೆ ಶಾಂತಿ ಆಗುವುದಿಲ್ಲ. ಅಮ್ಮ, ಪೂಜ್ಯಳಾದ ನೀವೇ ಈ ರೀತಿಯ ಆಜ್ಞೆ ಮಾಡಬಹುದೇ? ಈ ರಾಜ್ಯವನ್ನು ನಾನಾಡಿದರೇನು, ನನ್ನ ಸಹೋದರ ಭರತನಾಡಿದರೇನು? ದಶರಥ ಚಕ್ರವರ್ತಿಯ 4 ಜನ ಮಕ್ಕಳಲ್ಲಿ ಯಾರಿಗೆ ಪಟ್ಟಾಭಿಷೇಕವಾದರೂ ಅದು ನನ್ನದೇ ಎಂದು ಭಾವಿಸುತ್ತೇನೆ. ಅದು ಅಲ್ಲದೆ ನನ್ನ ಸಹೋದರ ಭರತನ ಪಟ್ಟಾಭಿಷೇಕವನ್ನ ನನ್ನ ಕಣ್ಣುಗಳಿಂದ ನೋಡಬಾರದೆ ತಾಯಿ. ಅಮ್ಮ, ನಾನಂತ ಪಾಪಿ ಏನಮ್ಮ? ನೀನು ಪಾಪಿಷ್ಟನೋ ಧರ್ಮಿಷ್ಠನೋ ಅದು ನನಗೆ ಬೇಡ. ಮೊದಲು ನೀನು ವನವಾಸಕ್ಕೆ ಹೊರಡು. ಧೂರ್ತಳೆ, ದುರಾತ್ಮಳೆ, ಸಾಕು ನಿಲ್ಲಿಸು ನಿನ್ನ ವಾಕುತ್ವ. ಜನಕ, ಸಮಾಧಾನರಾಗಿ. ಈ ಅಲ್ಪ ಕಾರ್ಯಕ್ಕೆ ಈ ರೀತಿ ಯೋಚಿಸಬೇಕೆ? ಸಮಾಧಾನರಾಗಿ. ನಾನು ವನವಾಸಿಗೂ ವಿಚಾರವನ್ನ ಮಾತೆಯವರಿಗೂ ಪ್ರಿಯ ಪತ್ನಿಯಾದ ಸೀತೆಗೂ ಅನುಜನಾದ ಲಕ್ಷ್ಮಣನಿಗೆ ತಿಳಿಸಿ ಪುನಃ ತಮ್ಮಲ್ಲಿಗೆ ಬಂದು ತಮ್ಮ ದರ್ಶನಾಶೀರ್ವಾದವನ್ನು ಪಡೆದು ಹೋಗುವೆನು. ಸಾಧು ಹೃದಯ ರಾಮ, ನಿರ್ಮಲ ಚಿತ್ತ ರಾಮ, ಪಾಪಿ ದಶರಥ ಏನು ಮೋಸ ಮಾಡಿದೆ. ನಿರ್ಭಾಗ್ಯ ನಿರ್ಭಾಗ್ಯ.